ನಮಸ್ಕಾರ. ನಾನು ಇವತ್ತು ಬೆಳಿಗ್ಗೆ ಒಂದು ಇಂಟ್ರೆಸ್ಟಿಂಗ್ ಕೇಸ್ ನೋಡಿದ್ದೀನಿ. ಅಂದರೆ ಪಾಪ 3 ಸೈಕಲ್ ಫೇಲ್ಡ್ IVF ಆಗಿತ್ತು. 28 ವರ್ಷ 2 ಸೈಕಲ್ IUI ಮಾಡಿ 3 ಸೈಕಲ್ಲು IVF ಮಾಡಿದ್ದಾರೆ. ಎಲ್ಲನೂ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಬ್ಲಾಸ್ಟೋಸಿಸ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆಮೇಲೆ ಫಸ್ಟ್ ಸೈಕಲ್ ಮಾಡಿ ಫೇಲ್ಯೂರ್ ಆದಾಗ 2 ಸೈಕಲ್ ಉಳಿದಿದ್ದನ್ನು ಡೋನರ್ ಎಗ್ ತೊಗೊಂಡಿದ್ದಾರೆ ಬಿಕಾಸ್ ಕ್ವಾಲಿಟಿ ಎಫೆಕ್ಟ್ ಸರಿ ಇಲ್ಲ ಅಂತ. ಮ್ಯಾರಿಡ್ ಲೈಫು ಶಾರ್ಟ್ ಪೀರಿಯಡ್, ಅಂದರೆ ಮೇ ಬಿ ಅರೌಂಡ್ 5 ಇಯರ್ಸ್ ಅಷ್ಟೇ. ಪಾಪ ಅವ್ರಿಗೂ ಒಂದು ಆಸಕ್ತಿ, ಮಗು ಬೇಕು ಅಂತ ಹಠ ಹಿಡಿದಿದ್ದಾರೆ. ಸೊ ಈಗ ನಮ್ಮಲ್ಲಿ ರೆಫರ್ ಮಾಡಿದ್ದಾರೆ ಅವ್ರಿಗೆ. ಸೊ ಅದಕ್ಕೆ ನಾನೆಲ್ಲ ರಿವ್ಯೂ ಮಾಡಿದಾಗ ಎರಾ ಟೆಸ್ಟ್ 2 ಸಲ ಮಾಡಿದ್ದಾರೆ. ಸೊ ಆದ್ರೂ ಎರಾ ಮಾಡಿ ಹಾಕಿದಾಗೂ ಪ್ರೆಗ್ನೆನ್ಸಿ ಆಗಿಲ್ಲ. ನಾನು ಅವ್ರನ್ನ ರಿವ್ಯೂ ಮಾಡಿ ಒಂದು ಸ್ಕ್ಯಾನಿಂಗ್ ಮಾಡಿದಾಗ, ನಾನು ಸಿಂಪಲ್ ಒಂದು 3D ಸ್ಕ್ಯಾನಿಂಗ್ ಮಾಡಿದೆ. 3D ಸ್ಕ್ಯಾನಿಂಗ್ ಮಾಡಿದಾಗ ನಂಗೆ ಗೊತ್ತಾಯಿತು ಆ ಕ್ಯಾವಿಟಿ ಅಂದರೆ ಟುಬುಲಾರ್ ಆಗಿದೆ. ಆ್ಯಕ್ಚುಲಿ ಟ್ರ್ಯಾಂಗಲ್ ಆಗಿರಬೇಕಾಗಿಲ್ಲ. ಸೊ ಆ ಥರ ಇಲ್ಲ, ಅಲ್ಲಿ ಒಂದೇ ಒಂದು ಸಿಲಿಂಡ್ರಿಕಲ್ ಥರ ಶೇಪ್ ಇದೆ ಅಂದ್ಕೊಂಡೆ. ನಾನು ಆಮೇಲೆ ಮತ್ತೆ ರಿವ್ಯೂ ಮಾಡಿದೆ ಅವ್ರ ಹತ್ರ. ಪೇಪರ್ನ ತೊಗೊಂಡಾಗ ಎಲ್ಲ ಟೈಮಲ್ಲೂ ಆ ಥಿಕ್ನೆಸ್ಸು ಆಪ್ಟಿಮಮ್ ಬರ್ತದೆ ಅಷ್ಟೇ. 5 to 6 mm, 6.1, 6.3ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಬಟ್ ಈಗ ಏನಂದರೆ, ಒಂದು ಮಗು ಆಗಬೇಕಂದ್ರೆ ಯೂಟ್ರಸ್ ಕ್ಯಾವಿಟಿ ಅನ್ನೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಅದಕ್ಕೆ ನಾನು 3D ಸ್ಕ್ಯಾನಿಂಗ್ ಮಾಡಿದಾಗ ದ ವಾಲ್ಯೂಮ್ ಇಸ್ ಕಮಿಂಗ್ ಬಿಲೋ 3 mm. ವಾಲ್ಯೂಮ್ ಕಡಿಮೆ ಇದ್ದರೆ ಅದನ್ನು ಹಿಸ್ಟೋಸ್ಕೋಪಿ ಮಾಡಿಬಿಟ್ಟು ಕ್ಯಾವಿಟಿನ ಎನ್ಲಾರ್ಜ್ ಮಾಡಬೇಕು. ಯಾಕೆಂದರೆ ಲ್ಯಾಟರಲ್ ವಾಲ್ ಕಡಿಮೆ ಆಗಿರುತ್ತೆ, ಅಥವಾ ಟ್ಯುಬ್ಯುಲರ್ ಆಗಿದ್ದಾಗ ಆ ಕಡೆ ಕಟ್ ಮಾಡಿದಾಗ ಕ್ಯಾವಿಟಿನ ಸ್ವಲ್ಪ ಎನ್ಲಾರ್ಜ್ ಆಗುತ್ತೆ. ಆ ಎನ್ಲಾರ್ಜ್ಮೆಂಟ್ ಇಟ್ ಸೆಲ್ಫ್ ಕಾಸಸ್ ಇಂಪ್ಲಾಂಟೇಷನ್ ಮತ್ತು ಸಕ್ಸಸ್ ಬೇಗ ಆಗುತ್ತೆ. ಸೊ ಅವ್ರನ್ನ ನೋಡಿದಾಗ ನಂಗೆ ಅನಿಸ್ತು, ಪಾಪ ಅವರು ಆಂಧ್ರದಿಂದ ಬರೋದು, ಎವ್ರಿ ಟೈಮ್ ಬಂದು ಸ್ಟೇ ಮಾಡಿ ತುಂಬ ಕಷ್ಟ ಆಗ್ತಾ ಇರೋದ್ರಿಂದ ಈಗ 3 ಫೇಲ್ ಆದಾಗ ಸ್ಮಾಲ್ ಥಿಂಗ್ಸ್ ವಿಚ್ ಆರ್ ಮಿಸ್ಡ್ ಔಟ್ ಅದನ್ನು ನೋಟ್ ಮಾಡಿಕೊಂಡು ಎನ್ಲಾರ್ಜ್ ಮಾಡಬೇಕು. ಆ ಮೈನರ್ ಥಿಂಗ್ಸ್ ಇರುತ್ತೆ, ಬಟ್ ಅದನ್ನು ಮೇಜರಾಗಿ ನಿಮಗೆ ಸಕ್ಸಸ್ ಆಗೋಕ್ಕೆ ಹ್ಯಾಂಪರ್ ಮಾಡ್ತಾ ಇರುತ್ತೆ. ರಿಪೀಟೆಡ್ ಫೇಲ್ಡ್ IVF ಅನ್ನೋದು ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಯಾಕೆಂದರೆ ಮಗು ಬೇಕಂದಾಗ ಸ್ವಲ್ಪ ದಿವಸನೇ ಅವರು ಮದುವೆ ಆಗಿರ್ತಾರೆ, ಇಮ್ಮಿಡಿಯೇಟಾಗಿ ಅವರಿಗೆ IVF ಹೇಳ್ಬಿಡ್ತಾರೆ. ಇದು ಕಾಮನ್ ಆಗಿದೆ, ಯಾಕೆಂದರೆ ಸಕ್ಸಸ್ ಜಾಸ್ತಿ ಬರುತ್ತೆ ಹಂಗೆ ಹಿಂಗೆ ಅಂತ. ಬಟ್ ಆ ಥರ ಇಲ್ಲ. ನೇಚರ್ಗೆ ಆಲ್ವೇಸ್ ಟೈಮ್ ಕೊಡಬೇಕು. ಅಂದರೆ ಏನು, ಈಗ ಸ್ಪಾಮ್ ಫ್ಯಾಕ್ಟರ್ ಚೆನ್ನಾಗಿದೆ, ಟ್ಯೂಬ್ಸ್ ಚೆಕ್ ಮಾಡಿದರೆ ಟ್ಯೂಬ್ಸ್ ಓಪನ್ ಆಗಿದೆ, ಆದ್ರೂ ಅದು ಕ್ಯಾವಿಟಿ ಅಸೆಸ್ಮೆಂಟ್ ಮಾಡಿಲ್ಲ. ಈಗ 2 ಫೇಲ್ಯೂರ್ ಆಗಿದೆ IUI ಅಂದ ತಕ್ಷಣವೇ ನೆಕ್ಸ್ಟು ಅವ್ರಿಗೆ ಪಾಪ ಅವ್ರಿಗೆ ಈಗ ಇರುತ್ತೆ, ಅವ್ರು ನೆಕ್ಸ್ಟು IVF ಹೇಳ್ಬಿಟ್ಟಿದ್ದಾರೆ. ಇವರು ಹೋಗಿದ್ದಾರೆ, ಒಟ್ಟು ಒಳ್ಳೆಯದೇ, ತೊಂದರೆ ಇಲ್ಲ. ಬಟ್ ಯಾವಾಗ ಫೇಲ್ಯೂರ್ ಆಗ್ತಾಯಿದೆ IVFಲ್ಲೂ ನಾವು ಡಾಕ್ಟರ್ ಆಗಿಬಿಟ್ಟು ಅದನ್ನು ರಿವ್ಯೂ ಮಾಡಿಕೊಂಡು ಯಾಕೆ ಆಗ್ತಾಯಿಲ್ಲ, ಎಲ್ಲಿ ಫಾಲ್ಟ್ ಆಗಿದೆ, ಈಸ್ ಇಟ್ ಬಿಕಾಸ್ ಆಫ್ ದಿ ಬೋತ್ ಕಪಲ್ಸ್ ಪ್ರಾಬ್ಲಮಾ ಅಥವಾ ಕ್ಯಾರೆಟಿಪಿಂಗ್ ಪ್ರಾಬ್ಲಮಾ ಎಲ್ಲ ನೋಡಬೇಕದು. ಅದನ್ನು ಒಂದು RIF ಅಂತಾರೆ, ರಿಪೀಟೆಡ್ ಇಂಪ್ಲಾಂಟೇಷನ್ ಫೇಲ್ಯೂರ್ಗೆ ತುಂಬ ದೊಡ್ಡ ಚಾಪ್ಟರ್ ಇದೆ. ಅದನ್ನು ನೋಡಿ ಹುಡುಕಿ ಆ ಪಾಯಿಂಟೆಡ್ ಆಗಿ ಮಾಡಿದ್ರೆ ಗ್ಯಾರಂಟಿ ಸಕ್ಸಸ್ ಆಗುತ್ತೆ.